ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 854ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬಂದ್ಬಿಟ್ಟು ರೀಸೆಂಟಾಗಿ ತುಂಬ ವಿಡಿಯೋಸ್ ಅಪ್ಲೋಡ್ ಮಾಡಿದ್ವಿ. ಇವಾಗ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಸೇಲ್ ನಡೀತಾ ಇದಲ್ಲ, ಈ ಒಂದು ಸೇಲಲ್ಲಿ ಯಾವ್ಯಾವ ಮೊಬೈಲ್ಸ್ ತುಂಬ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಅದಾದಮೇಲೆ ಆಪಲ್ ಏರ್ಪೋರ್ಟ್ಸ್ ಪ್ರೋ ಅಲ್ಲೇ ಬಡ್ಸಲ್ಲೇ ನಿಮಗೆ ಸಣ್ಣ ಡಿಸ್ಪ್ಲೇ ಆದರೆ ಕೊಟ್ಟಿರ್ತಾರೆ. ಆ ಥರ ಒಂದು ಯೂನಿಕ್ ಬಡ್ಸ್ನು ಕೂಡ ತರಿಸ್ಕೊಂಡು ನಾನು ನಿಮಗೆ ಅನ್ಬಾಕ್ಸ್ ಮಾಡಿದ್ದೆ. ಹಾಗೆ ಬಂದ್ಬಿಟ್ಟು ನಿನ್ನೆ ಮೊನ್ನೆ ಅನ್ಕೊಂತೀನಿ ಕೂಲರ್ಗೆ ಸಂಬಂಧಪಟ್ಟ ಒಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ವಿ. ಈ ರೀತಿಯಾಗಿ ತುಂಬ ವಿಡಿಯೋಸ್ ಆದರೆ ಅಪ್ಲೋಡ್ ಮಾಡಿದ್ದೀವಿ. ಈ ಒಂದು ವಿಡಿಯೋಸ್ನ ನೀವೇನಾದರೂ ಮಿಸ್ ಆಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಆ ಎಲ್ಲ ವಿಡಿಯೋಸ್ಗೆ ಸಂಬಂಧಪಟ್ಟ ಲಿಂಕ್ಸ್ನ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಆ ಒಂದು ವಿಡಿಯೋಸ್ ಆದರೆ ನೋಡ್ಬೋದು. 100% ನಿಮ್ಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ನಥಿಂಗ್ ಫೋನ್ 2A ಈ ಒಂದು ಮೊಬೈಲ್ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು. ಎರಡು ಕಲರ್ಸ್ ಇಂದ ಲಾಂಚ್ ಮಾಡಿದ್ರು, ವೈಟ್ ಕಲರ್ ಹಾಗೆ ಬಂದ್ಬಿಟ್ಟು ಬ್ಲಾಕ್ ಕಲರ್. ಇವಾಗ ನಮ್ಮ ಇಂಡಿಯಾಗೋಸ್ಕರ ಒಂದು ಹೊಸ ಕಲರ್ ನ ಲಾಂಚ್ ಮಾಡಿದ್ದಾರೆ, ಬ್ಲೂ ಕಲರ್. ನೋಡೋದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾದ್ರೆ ಆಗೋದಿಲ್ಲ. ನೋಡೋದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಫೀಲ್ ಆದ್ರೆ ಕೊಡುತ್ತೆ. ಯಾರಾದ್ರೂ ಬ್ಲೂ ಕಲರ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವಾಗ ಅಫಿಷಿಯಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ, ಆರಾಮಾಗಿ ಪರ್ಚೇಸ್ ಮಾಡಬಹುದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೋಮಿ ಕಂಪ್ನಿಯವರು ರೀಸೆಂಟ್ ಆಗಿ ನಮ್ಮ ಇಂಡಿಯಾದಲ್ಲಿ ರೆಡ್ಮಿ ನೋಟ್ 13 ಪ್ರೋ ಪ್ಲಸ್ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರಲ್ಲ, ಇವಾಗ ಅದೇ ಮೊಬೈಲ್ ಅಲ್ಲಿ ಒಂದು ಸ್ಪೆಷಲ್ ಎಡಿಷನ್ ನ ಲಾಂಚ್ ಮಾಡಿದ್ದಾರೆ. ಇದಕ್ಕೋಸ್ಕರ ಇವರು AFE ಅವ್ರ ಜೊತೆ ಕೊಲಾಬರೇಷನ್ ಆದ್ರೆ ತಗೊಂಡಿದ್ದಾರೆ, ಅರ್ಜೆಂಟೀನಾ ಫುಟ್ಬಾಲ್ ಅಸೋಸಿಯೇಷನ್ ಅಂತೇಳಿ. ಈ ಒಂದು ಮೊಬೈಲ್ ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಕಂಪ್ಲೀಟ್ ಆಗಿ ನಿಮಗೆ ಅರ್ಜೆಂಟೀನಾ ಥೀಮ್ ಅಲ್ಲೇ ಇರುತ್ತೆ. ಮೊಬೈಲ್ ಒಳಗಡೆನೂ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಅರ್ಜೆಂಟೀನಾ ಥೀಮ್ ಅಲ್ಲೇ ಬರುತ್ತೆ. ಇನ್ನು ಔಟ್ ಸೈಡ್ ನೋಡಬಹುದು, ನಿಮಗೆ 10 ಅನ್ನೋದು ತುಂಬಾ ಮಟ್ಟಿಗೆ ಹೈಲೈಟ್ ಮಾಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಮೆಸ್ಸಿ ಅವ್ರದ್ದು ಜರ್ಸಿ ನಂಬರ್ ಅಂತಾನೆ ಹೇಳ್ಬೋದು. ಇದರ ತುಂಬಾ ಜನ ಮೆಸ್ಸಿ ಫ್ಯಾನ್ಸ್ ತುಂಬಾ ಜನ ಇರ್ತಾರಲ್ಲ, ಅವರು ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡ್ತಾರೆ. ಇನ್ನ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ, 38,000 ಇಟ್ಟಿದ್ದಾರೆ. 38,000 ಈ ಮೊಬೈಲ್ಗೆ ವರ್ತೆ ಅಲ್ಲ, ತುಂಬಾ ಜಾಸ್ತಿ ಆಯ್ತು. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಒಂದು 35,000 33,000 ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೆ. ಇವ್ರು ನೋಡಿದ್ರೆ ಹತ್ರ 38,000ಕ್ಕೆ ಲಾಂಚ್ ಮಾಡಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬ್ಲಿಂಕಿಟ್ ಈ ಒಂದು ಹೆಸರು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಇವ್ರು ಬಂದ್ಬಿಟ್ಟು ಗ್ರಾಸರೀಸ್ ನ ಡೆಲಿವರಿ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇವಾಗ ಅಫಿಷಿಯಲ್ ಆಗಿ ಸಿಂಫೋನಿ ಕಂಪ್ನಿಯವ್ರ ಜೊತೆ ಪಾರ್ಟ್ನರ್ಶಿಪ್ ಆದ್ರೆ ತಗೊಂಡಿದ್ದಾರೆ. ಇವ್ರು ಬಂದ್ಬಿಟ್ಟು ಏರ್ ಕೂಲರ್ಸ್ ನ ತಯಾರು ಮಾಡ್ತಿರ್ತಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಎರಡು ಮಾಡೆಲ್ಸ್ ನ ಇವರು ಸೇಲ್ ಮಾಡ್ತಿದ್ದಾರೆ. ಇದರಲ್ಲಿ ಯಾವ್ದಾದ್ರು ನೀವು ಆರ್ಡರ್ ಮಾಡಿದೀರಾ ಅಂದ್ರೆ 10 ನಿಮಿಷದಲ್ಲಿ ನಾವು ನಿಮಗೆ ಡೆಲಿವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. 10 ನಿಮಿಷದಲ್ಲಿ ಡೆಲಿವರಿ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ನೋಡಿ ಇವರು ಗ್ಯಾರಂಟಿ ಅಂತೂ ಕೊಡ್ತಾ ಇದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಹೈದರಾಬಾದ್, ಬೆಂಗಳೂರು ಹಾಗೆ ಬಂದ್ಬಿಟ್ಟು ಡೆಲ್ಲಿ, ಈ 3 ಸಿಟೀಸ್ ಅಲ್ಲಿ ಈ ಒಂದು ಫೀಚರ್ ಆದ್ರೆ ವರ್ಕ್ ಆಗ್ತಾ ಇದೆ. ಯಾರಾದ್ರೂ ಈ ಒಂದು ಕೂಲರ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಇಟ್ಕೊಳ್ಳಿ, 10 ನಿಮಿಷದಲ್ಲಿ ನಿಮಗೆ ಡೆಲಿವರಿ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಚೈನಾದಲ್ಲಿ 2 ಹೊಸ ರೋಬೋಟ್ಸ್ ನ ಲಾಂಚ್ ಮಾಡಿದ್ದಾರೆ. 2 ರೋಬೋಟ್ಸ್ ಕೂಡ ತುಂಬಾ ಯೂನಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಮೊದಲನೇದು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಹ್ಯೂಮನೈಡ್ ರೋಬೋಟ್ ಅಂತಾನೆ ಹೇಳ್ಬೋದು. 1 ಗಂಟೆಗೆ 6 ಕಿಲೋಮೀಟರ್ ವರೆಗೂ ಇದು ನಡೆಯುತ್ತೆ, ಹಾಗೆ ಬಂದ್ಬಿಟ್ಟು ಓಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದು ಓಡ್ತಾ ಇರೋದು ನೋಡ್ಕೊಂಡ್ರೆ ಒಂದ್ ರೀತಿ ಇವಾಗ ಕುಂಟಿದ್ರೆ ಯಾವ ರೀತಿ ಇರುತ್ತಲ್ಲ, ಸೇಮ್ ಆ ರೀತಿಯಾಗಾದ್ರೆ ಇದೆ. ಆದ್ರೂ ಕೂಡ ಇವರು ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಈ ಒಂದು ರೋಬೋಟ್ ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಗೊತ್ತಾ? ಇವಾಗ ನಮಗೆ ರೆಸ್ಕ್ಯೂ ಆಪರೇಷನ್ಸ್ ಇರುತ್ತಲ್ಲ, ಇವಾಗ ನಾವು ಹೋಗದೇ ಇರೋ ಜಾಗಕ್ಕೆ ಈ ಒಂದು ರೋಬೋಟ್ ನ ಕಳಿಸ್ತಾರೆ. ಅಲ್ಲಿ ನಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚೈನಾ ಅವರು ಹೇಳ್ತಾ ಇದ್ದಾರೆ. ಇವರು ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ, ತುಂಬಾ ಸಿಂಪಲ್ ಆಗಿ ಇದು ನಡೀತಾ ಇದೆ. ಇನ್ನ ಎರಡನೇದು ಬಂದ್ಬಿಟ್ಟು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಮನೆ ಕೆಲಸ ಮಾಡುತ್ತೆ. ತರಕಾರಿ ಕಟ್ ಮಾಡೋದು, ಕ್ಲೀನ್ ಮಾಡೋದು, ಬಾಟಲ್ ಓಪನ್ ಮಾಡೋದು, ಐರನ್ ಮಾಡೋದು, ಬಟ್ಟೆ ಮಡ್ಚೋದು. ಸೊ ಈ ರೀತಿಯಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಇರುತ್ತಲ್ಲ, ಆ ಎಲ್ಲಾ ಕೆಲಸನೂ ಕೂಡ ಈ ಒಂದು ರೋಬೋಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ಒಂದು ರೋಬೋಟ್ ಎಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನೋಡಿ, ಆ ಬಟ್ಟೆ ಮಡ್ಚೋದಾಗಿರ್ಬೋದು, ಹಾಗೆ ಬಂದ್ಬಿಟ್ಟು ತರಕಾರಿ ಕಟ್ ಮಾಡೋದು, ಎಲ್ಲಾನು ಕೂಡ ತುಂಬಾ ಸಿಂಪಲ್ ಆಗಿ ಆರಾಮಾಗಿ ಮಾಡ್ತಾ ಇದೆ. ಈ ಒಂದು ರೋಬೋಟ್ಸ್ ನ ಲಾಂಚ್ ಮಾಡಿದ್ದಾರೆ, ಯಾವಾಗಿಂದ ಸೇಲಿಗೆ ತರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ರೋಬೋಟ್ಸ್ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ತೆಲಂಗಾಣದಲ್ಲಿ ಸಂಗಾರೆಡ್ಡಿ ಡಿಸ್ಟ್ರಿಕ್ಟ್ ಅಲ್ಲಿ ವಿನೀತ್ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ. ರೀಸನ್ ಏನು ಗೊತ್ತಾ? 25 ಲಕ್ಷ ಸಾಲ ಮಾಡಿದ್ದಾನೆ. 25 ಲಕ್ಷ ಯಾಕೆ ಬ್ರೋ ಇವನು ಸಾಲ ಮಾಡ್ದ ಅಂದ್ರೆ ಬೆಟ್ಟಿಂಗ್ ಆಪ್ಸಿಗೋಸ್ಕರ. ತುಂಬಾ ಜನ ಹೇಳ್ತಿರ್ತಾರೆ ಬೆಟ್ಟಿಂಗ್ ಆಪ್ಸ್ ಎಲ್ಲ ಒಂದೇ ತರ ಇರೋದಿಲ್ಲ, ಬೆಟ್ಟಿಂಗ್ ಆಪ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ದುಡಿಬಹುದು, ಚೆನ್ನಾಗಿ ದುಡ್ಡು ಬರುತ್ತೆ, ಯಾರು ಏನ್ ಲಾಸ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಿರ್ತಾರೆ. ಅದಕ್ಕೆ ಪ್ರೂಫ್ ಇದೆ. ರೀಸನ್ ಏನು ಅಂದ್ರೆ 25 ಲಕ್ಷ ಇವನು ಸಾಲ ಮಾಡಿದ್ದಾನೆ. ಅದು ಕೂಡ ಒಬ್ಬರ ಹತ್ರ ಇಬ್ಬರ ಹತ್ರ ಅಲ್ಲ, ತುಂಬಾ ಜನರ ಹತ್ರ ಸಾಲ ಮಾಡಿದ್ದಾನೆ. ಅವ್ರ ಹತ್ರ ಎಲ್ಲ ಸಾಲ ಮಾಡಿದ್ದಾದ್ಮೇಲೆ ಬೆಟ್ಟಿಂಗ್ ಆಪ್ಸ್ ಅಲ್ಲೂ ಕೂಡ ಲೋನ್ ತಗೊಂಡಿದ್ದಾನೆ. ಟೋಟಲ್ ಆಗಿ ನೋಡ್ಕೊಂಡ್ರೆ 25 ಲಕ್ಷ ತಗೊಂಡಿದ್ದಾನೆ. 25 ಲಕ್ಷ ಬೆಟ್ಟಿಂಗ್ ಆಪ್ಸ್ ಅಲ್ಲಿ ಯೂಸ್ ಮಾಡಿದ್ದಾನೆ. 25 ಲಕ್ಷನೂ ಕೂಡ ಕಂಪ್ಲೀಟ್ ಆಗಿ ಹೋಗಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಇವನಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ, ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ಈ ಟೆಕ್ ನ್ಯೂಸ್ ಅಲ್ಲಿ ಅಲ್ಲ, ಎಷ್ಟೋ ಟೆಕ್ ನ್ಯೂಸ್ ಅಲ್ಲಿ, ಎಷ್ಟೋ ವಿಡಿಯೋಸ್ ಅಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಬೆಟ್ಟಿಂಗ್ ಆಪ್ಸ್ ಇಂದ ದೂರ ಇರಿ ಅಂತೇಳಿ. ರೀಸನ್ ಏನು ಅಂದ್ರೆ, ಈ IPL ಸ್ಟಾರ್ಟ್ ಆದಾಗ ಈ ಬೆಟ್ಟಿಂಗ್ ಆಪ್ಸ್ ಎಲ್ಲ ಉಟ್ಕೊಂಡು ಬಂದ್ಬಿಡುತ್ತೆ. ಫಸ್ಟ್ ಇಂದ ಸೈಲೆಂಟ್ ಆಗಿರುತ್ತೆ. ಈ IPL ಸ್ಟಾರ್ಟ್ ಆದ್ರೆ ಸಾಕು, ಎಲ್ಲರೂ ಕೂಡ ಪ್ರಮೋಟ್ ಮಾಡ್ತಾರೆ, ಅವ್ರ ಮಾತೆ ಇವ್ರ ಮಾತೆಲ್ಲ ಕೇಳ್ಬಿಟ್ಟು ಪಾಪ ತುಂಬಾ ಜನ ದುಡ್ಡು ಕಳ್ಕೊಂತಾ ಇರ್ತಾರೆ. ಆ ರೀತಿಯಾಗಿ ಯಾವತ್ತೂ ಕೂಡ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ತುಂಬಾ ಜನರಿಗೆ ಏನಂದ್ರೆ ಆಸೆ ಇರುತ್ತೆ, 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಬರಬೇಕು, 100
ರೂಪಾಯಿ ಹಾಕಿದ್ರೆ 1000 ರೂಪಾಯಿ ಬರಬೇಕು ಅಂತೇಳಿ. ಅದು ಆಸೆ ಅಲ್ಲ, ಅತಿ ಆಸೆ ಅಂತಾನೆ ಹೇಳ್ಬೋದು. ಯಾವಾಗ ನೀವು ಅತಿ ಆಸೆ ಇಟ್ಕೊಂತೀರೋ ಅವಾಗ ನಿಮ್ಮ ಹತ್ರ ಇರೋ ದುಡ್ಡು ಕೂಡ ಖಾಲಿ ಆಗುತ್ತೆ. ಯಾವತ್ತೂ ಕೂಡ ಆ ರೀತಿಯಾಗಿ ಆಸೆ ಪಡೋದಕ್ಕಾದ್ರೆ ಹೋಗ್ಬೇಡಿ. ಬೇರೆಯವ್ರು ಯಾರೋ ದುಡಿತಿದ್ದಾರೆ ಅಂತಾನು ನೀವು ದುಡಿಯೋದಕ್ಕಾದ್ರೆ ಹೋಗ್ಬೇಡಿ. ಅವ್ರ ಟೆಕ್ನಿಕ್ಸ್ ಅವರಿಗಿರುತ್ತೆ, ನಿಮ್ಮ ಟೆಕ್ನಿಕ್ಸ್ ನಿಮ್ಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಬೆಟ್ಟಿಂಗ್ ಆಪ್ಸ್ ಇಂದ ದೂರ ಇರಿ. ನೀವು ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣತೆ. ಡೀಲ್ ಆಫ್ ದಿ ಡೇ ಮಾತ್ರ ತುಂಬಾ ಚೆನ್ನಾಗಿದೆ. ಆಪಲ್ ವಾಚ್ ಸೀರೀಸ್ 9 ಈ ಒಂದು ವಾಚ್ ನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ನಾರ್ಮಲ್ ಆಗಿ 45,000 50,000 ಇರುತ್ತೆ. ಇವಾಗ ಈ ಒಂದು ವಾಚ್ 32,000ಕ್ಕೆ ಸಿಗ್ತಾ ಇದೆ. ಲೋಯೆಸ್ಟ್ ಅಲ್ಲಿ ಲೋಯೆಸ್ಟ್ ಅಂತಾನೆ ಹೇಳ್ಬೋದು. ಇಷ್ಟ ಕಮ್ಮಿ ಪ್ರೈಸಿಗೆ ಯಾವತ್ತೂ ಕೂಡ ಸಿಕ್ಕಿರಲಿಲ್ಲ. ಈ ತರ ಡೀಲ್ಸ್ ತುಂಬಾನೇ ಇದೆ. ಟಿವಿಸ್ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ, ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ. ವಾಷಿಂಗ್ ಮಿಷಿನ್ ಅಂತೂ 15,000 10,000ಕ್ಕೆ ಸಿಗ್ತಾ ಇದೆ. ಅದು ಕೂಡ ಒಳ್ಳೊಳ್ಳೆ ವಾಷಿಂಗ್ ಮಿಷಿನ್ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ತುಂಬಾನೇ ಡೀಲ್ಸ್ ಇದೆ. ಈ ಒಂದು ಡೀಲ್ಸ್ ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಅಲ್ಲಿ ಒಂದ್ಸಲ ಜಾಯಿನ್ ಆಗಿ ನೋಡಿ, 100% ನಿಮಗೆ ಯೂಸ್ ಆಗುತ್ತೆ. ಅಲ್ಲಿ ನಿಮಗೆ ಏನು ಇರಿಟೇಟ್ ಆಗೋ ರೀತಿ ಯಾವುದೇ ರೀತಿ ಕಂಟೆಂಟ್ ಇರೋದಿಲ್ಲ. ಕಂಪ್ಲೀಟ್ ಆಗಿ ನಿಮಗೆ ಡೀಲ್ಸೇ ಇರುತ್ತೆ. ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಆ ಒಂದು ಡೀಲ್ ನ ನೀವು ಯೂಸ್ ಮಾಡ್ಕೋಬಹುದು. ಇನ್ನ ನೀವೇನಾದ್ರೂ ಜಾಯಿನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಫಿನಿಕ್ಸ್ ಇಂದ ಇನ್ಫಿನಿಕ್ಸ್ GT20 Pro ಈ ಒಂದು ಮೊಬೈಲ್ ನ ಗ್ಲೋಬಲ್ ಆಗಿ ಲಾಂಚ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲೂ ಕೂಡ 100% ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ. ರೀಸನ್ ಏನು ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಇನ್ಫಿನಿಕ್ಸ್ GT10 Pro ಈ ಮೊಬೈಲ್ ಗೊತ್ತೇ ಇರುತ್ತೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿ ಸೇಲ್ ಆಗಿತ್ತು. ಅದಕ್ಕೋಸ್ಕರ ಈ ಮೊಬೈಲ್ ಕೂಡ ಲಾಂಚ್ ಮಾಡ್ತಾರೆ. ಈ ಸಲ ಇವರು ತುಂಬಾ ಚೇಂಜಸ್ ಮಾಡಿದ್ದಾರೆ. ಈ ಒಂದು ಮೊಬೈಲ್ ಅಲ್ಲಿ MediaTek Dimensity 8200 ಅಲ್ಟಿಮೇಟ್ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಗೇಮಿಂಗ್ ಗೋಸ್ಕರ ಡೆಡಿಕೇಟೆಡ್ ಆಗಿ ಒಂದು ಚಿಪ್ ಕೂಡ ಯೂಸ್ ಮಾಡಿದ್ದಾರೆ. ಮೇನ್ ಕ್ಯಾಮೆರಾ 108 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 144 Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. 100% ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ನಿಮಗೆ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ನನಗೆ ಅನಿಸ್ತಂಗೆ 25,000 ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ನೋಡೋಣಂತೆ ಈ ಒಂದು ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಎಲೋನ್ ಮಸ್ಕ್ ಅವರಿಂದ. ಎಲೋನ್ ಮಸ್ಕ್ ಅವರು ನಮ್ಮ ಇಂಡಿಯಾಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಹೇಳಿದ್ನಲ್ಲ. ಎಲೋನ್ ಮಸ್ಕ್ ಅವರು ಕೂಡ ಅಫಿಷಿಯಲ್ ಆಗಿ ಒಂದು ಟ್ವೀಟ್ ಹಾಕಿದ್ರು. ಆದಷ್ಟು ಬೇಗ ನಾನು ಇಂಡಿಯಾಗೆ ಬಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರನ್ನ ಮೀಟ್ ಆಗ್ತೀನಿ ಅಂತೇಳಿ. ಆಮೇಲೆ ಒಂದು ಸ್ವಲ್ಪ ದಿವಸ ಆಗಿದ್ದಾದ್ಮೇಲೆ ಆ ಒಂದು ಇವೆಂಟ್ ನ ಕ್ಯಾನ್ಸಲ್ ಮಾಡಿದ್ರು. ಇವಾಗ ನಾನು ಒಂದು ಸ್ವಲ್ಪ ಬಿಸಿ ಇದ್ದೀನಿ. ಒಂದು ಸ್ವಲ್ಪ ದಿವಸ ಆಗಿದ್ದಾದ್ಮೇಲೆ 100% ನಾನು ಇಂಡಿಯಾಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ರೀಸೆಂಟ್ ಆಗಿ ನೋಡ್ಕೊಂಡ್ರೆ ಚೈನಾಗೆ ಹೋಗಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಚೈನಾ ಅಫಿಷಿಯಲ್ಸ್ ಜೊತೆ ಎಲ್ಲ ಮಾತಾಡ್ತಾ ಇದ್ದಾರೆ. ಇದೊಂದು ರೀತಿ ಕಾಂಟ್ರವರ್ಸಿಯಾಗಿ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಷ್ಟೆಲ್ಲ ಕಾಂಟ್ರವರ್ಸಿ ಏನಲ್ಲ, ಸಿಂಪಲ್ ಆಗಿ ಹೇಳ್ತೀನಿ ಏನಕ್ಕೆ ಅವರು ಚೈನಾಗೆ ಹೋಗಿದ್ದಾರೆ ಅಂತೇಳಿ. ಸೊ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈಗಾಗಲೇ ಅವರಿಗೆ ಚೈನಾದಲ್ಲಿ ಫ್ಯಾಕ್ಟರಿ ಇದೆ, ತುಂಬಾ ದೊಡ್ಡ ಫ್ಯಾಕ್ಟರಿ ಇದೆ. ಅಲ್ಲಿನೂ ಕೂಡ ತುಂಬಾ ಮಟ್ಟಿಗೆ ಕಾರ್ಸ್ ತಯಾರಾಗುತ್ತೆ ಅಂತಾನೆ ಹೇಳ್ಬೋದು. ಆ ಒಂದು ಫ್ಯಾಕ್ಟರಿ ಅನ್ನೋದು ಇನ್ನ ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ಚೈನಾಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಯಾವುದೇ ರೀತಿ ಕರೆಕ್ಟ್ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ. ಒಂದು ಸ್ವಲ್ಪ ಫೋಟೋಸ್ ನ ಅಫಿಷಿಯಲ್ ಆಗಿ ಎಲೋನ್ ಮಸ್ಕ್ ಅವರೇ ಶೇರ್ ಮಾಡಿದ್ದಾರೆ. ನಮ್ಮ ಇಂಡಿಯಾಗೆ ಅವ್ರೇನಾದ್ರೂ ಕಾರ್ಸ್ ಲಾಂಚ್ ಮಾಡಬೇಕು, ಹಾಗೆ ಬಂದ್ಬಿಟ್ಟು ಸೇಲ್ ಮಾಡಬೇಕು ಅಂದ್ರೆ 100% ಅವ್ರು ನಮ್ಮ ಇಂಡಿಯಾದಲ್ಲಿ ಒಂದು ಫ್ಯಾಕ್ಟರಿನ ಓಪನ್ ಮಾಡಬೇಕು. ರೀಸನ್ ಏನು ಅಂದ್ರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅವರು ಒಂದು ರೂಲ್ ಇಟ್ಬಿಟ್ಟಿದ್ದಾರೆ, ನೀವು ನಮ್ಮ ಇಂಡಿಯಾದಲ್ಲಿ ಕಾರ್ ತಯಾರು ಮಾಡಿದ್ರೆ ಸೇಲ್ ಮಾಡಿ, ಇಲ್ಲ ಅಂದ್ರೆ ಬೇಡ ಅಂತೇಳಿ. ಅವರು ಕೂಡ ನಮ್ಮ ಇಂಡಿಯಾಗೆ ಬರ್ತಾರೆ. ಏನಕ್ಕೆ ಅವ್ರು ಬರ್ತಾ ಇಲ್ಲ ಅಂದ್ರೆ ಇವಾಗ ಒಂದು ಸ್ವಲ್ಪ ಎಲೆಕ್ಷನ್ ಟೈಮ್ ಅಲ್ಲ, ಮೋದಿ ಅವರು ಕೂಡ ತುಂಬಾ ಬಿಸಿ ಇದ್ದಾರೆ. ಇವರು ಬಂದ್ರು ಅಂದ್ರೆ ಒಂದು ಸ್ವಲ್ಪ ಮಾತಾಡೋದಕ್ಕಾದ್ರೂ ಒಂದು ಸ್ವಲ್ಪ ಟೈಮ್ ಇರಬೇಕು. ಅದಕ್ಕೋಸ್ಕರ ಈ ಎಲೆಕ್ಷನ್ಸ್ ಎಲ್ಲ ಮುಗೀತು ಅಂದ್ರೆ ಅವರು ಕೂಡ ಒಂದು ಸ್ವಲ್ಪ ಫ್ರೀ ಆಗ್ತಾರೆ. ಅವಾಗ ಎಲೋನ್ ಮಸ್ಕ್ ಅವರು ಕೂಡ ಬಂದು ಆರಾಮಾಗಿ ಮಾತಾಡ್ಬೋದು. ಈ ಒಂದು ಡಿಸ್ಕಷನ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ ಏನಾಗುತ್ತೆ ಅಂತ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ iPhone 16 ಸೀರೀಸ್ ಗೆ ಸಂಬಂಧಪಟ್ಟ ಡಮ್ಮಿ ಪೀಸಸ್ ಆದ್ರೆ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಡಿಸೈನ್ ನೋಡಬಹುದು. ಫಸ್ಟ್ ಟೈಮ್ ಒಂದು ಸ್ವಲ್ಪನಾದ್ರೂ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. iPhone 16 ಆಗಿ ಬಂದ್ಬಿಟ್ಟು 16 ಪ್ಲಸ್ ಅಲ್ಲಿ ನಿಮಗೆ iPhone 12 ಡಿಸೈನ್ ಆದ್ರೆ ಇರುತ್ತೆ. ನಿಮಗೆ ವರ್ಟಿಕಲ್ ಆಗಿ ಕ್ಯಾಮ್ರಾ ಮಾಡ್ಯೂಲ್ ಆದ್ರೆ ಇರುತ್ತೆ. ಇನ್ನ iPhone 16 Pro 16 Pro Max ಅಲ್ಲಿ ನೋಡ್ಕೊಂಡ್ರೆ ಆಸ್ ಯೂಶುವಲ್ ಸೇಮ್ ಡಿಸೈನ್. ಅವರು ಮೇಜರ್ ಆಗಿ ಏನೂ ಕೂಡ ಚೇಂಜಸ್ ಮಾಡಿಲ್ಲ. ಎಲ್ಲ ಮೊಬೈಲ್ಸ್ ಅಲ್ಲೂ ಕೂಡ ನಿಮಗೆ ಕ್ಯಾಪ್ಚರ್ ಬಟನ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಎಲ್ಲ ಮೊಬೈಲ್ಸ್ ಅಲ್ಲೂ ಕೂಡ ನಿಮಗೆ ಆಕ್ಷನ್ ಬಟನ್ ಇರುತ್ತೆ. ಈ ರೀತಿಯಾಗಿ ಸಣ್ಣ ಪುಟ್ಟ ಚೇಂಜಸ್ ಮಾಡಿಬಿಟ್ಟು ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಒಂದು ಮೊಬೈಲ್ ಅಲ್ಲಿ ಇನ್ಬಿಲ್ಟ್ AI ಫೀಚರ್ಸ್ ಇರುತ್ತೆ. ಬೇರೆ ಮೊಬೈಲ್ಸ್ ಗೆ ಅವರು ರೋಲ್ ಔಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. iPhone 16 ಸೀರೀಸ್ ಅಲ್ಲಿ ತುಂಬಾ AI ಫೀಚರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ ಇನ್ನ ಈ ಒಂದು ಮೊಬೈಲ್ಸ್ ಲಾಂಚ್ ಆಗೋದಕ್ಕೆ ತುಂಬಾ ಟೈಮ್ ಇದೆ. ಸೆಪ್ಟೆಂಬರ್ ಹಂಗೆ ಈ ಒಂದು ಮೊಬೈಲ್ಸ್ ಲಾಂಚ್ ಆಗುತ್ತೆ. ನಿಧಾನಕ್ಕೆ ಬರ್ತಾ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.